ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ದಾಸರಳ್ಳಿ ಕ್ಷೇತ್ರದ ಚಿಕ್ಕಬಳ್ಳಾವರದಲ್ಲಿನ ಚಿಕ್ಕಣ್ಣಯ್ಯ ಲೇಔಟ್ನಲ್ಲಿ ಮಹಾಬಲ ಬ್ಯಾಡ್ಮಿಂಟನ್ ಅಕಾಡೆಮಿ ಲೋಕಾರ್ಪಣೆ. ಮಹಾಬಲ ಬ್ಯಾಡ್ಮಿಂಟನ್ ಅಕಾಡೆಮಿ ಲೋಕಾರ್ಪಣೆಗೊಳಿಸಿ ಶುಭ ಕೋರಿದ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜು, ಉಪ ಪೊಲೀಸ್ ಅಧೀಕ್ಷಕರಾದ ಶ್ರೀ ಪರಮೇಶ್ವರ್ ಹಾಗೂ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರರಾದ ಶ್ರೀ ಜಯರಾಮ್ ಪೈ. ಹೌದು, ದಾಸರಳ್ಳಿ ಕ್ಷೇತ್ರದ ಚಿಕ್ಕಬಳ್ಳಾವರ ಹಾಗೂ ಸುತ್ತಮುತ್ತಲಿನ ಕ್ರೀಡಾಸಕ್ತರಿಗಾಗಿ ಚಿಕ್ಕಬಳ್ಳಾವರ ಪೋಸ್ಟ್ ಆಫೀಸ್ ಬಳಿಯ ಮಹಾಬಲ ಬ್ಯಾಡ್ಮಿಂಟನ್ ಅಕಾಡೆಮಿಯನ್ನು ಶಾಸಕರಾದ ಎಸ್ ಮುನಿರಾಜು, ಉಪ ಪೊಲೀಸ್ ಅಧೀಕ್ಷಕರಾದ ಶ್ರೀ ಪರಮೇಶ್ವರ್ ಹಾಗೂ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರರಾದ ಶ್ರೀ ಜಯರಾಮ್ ಪೈ ಇತರ ಕ್ರೀಡಾ ಪ್ರಿಯರು ಲೋಕಾರ್ಪಣೆಗೊಳಿಸಿ ಶುಭ ಕೋರಿದರು. ಮುರಳೀಧರರು, ಮಂಜುನಾಥ್, ವಿನೋದ್ ಅವರು ಸೇರಿ ಈ ಭಾಗದ ನಮ್ಮ ಮುಖಂಡರಾದಂಥ ಶ್ರೀನಿವಾಸ ಮೂರ್ತಿಯವರು, ಕಬೀರ್ ಅಹಮದ್ ಅವರು, ಗಿರೀಶ್ ಕುಮಾರ್ ಅವರು ಇವರೆಲ್ಲ ಸಹಕಾರದಿಂದ ವಿಜಯ ಸುಂದರವಾದಂಥ ಬ್ಯಾಡ್ಮಿಂಟನ್ ಕೋರ್ಟ್ನ ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ಹೊರವಲಯ ಇದೆ. ಹೊರವಲಯದಲ್ಲಿ ಯುವಕರಿಗೆ, ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ವ್ಯವಸ್ಥೆ ಎಲ್ಲ ಇದೆ. ಮಹಾಬಲ ಬ್ಯಾಡ್ಮಿಂಟನ್ ಅಕಾಡೆಮಿ ಆಗಲಿ, ಇನ್ನೊಂದು ವಿಶೇಷ ಇವತ್ತು ಏನಂದರೆ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ನಂಬರ್ 1 ಇನ್ ಇಂಡಿಯಾ ಹೆಸರೇನು ಜಯರಾಮ್ ಪೈ ಅವರು ಬಂದಿದ್ದಾರೆ ಇದಕ್ಕೆ ಉದ್ಘಾಟನೆಗೆ. ಸಂತೋಷ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಒಳ್ಳೆ ಕೋಚನ್ನ ಇಲ್ಲಿ ಕೊಡಿ, ಬಂದಂಥ ಆಟಗಾರರನ್ನು ಒಳ್ಳೆ ರೀತಿ ತಯಾರು ಮಾಡಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆಡುವಂಥ ಅವಕಾಶಗಳು ದೊರಕಲಿ. ಇದೊಂದು ಈ ಭಾಗದಲ್ಲಿ ಮನೆ ಮಾತಾಗಲಿ ಮಹಾಬಲ ಅಂತೇಳಿ ಶುಭ ಕೋರಿದ್ದೀನಿ. ಧನ್ಯವಾದಗಳು. ಮಹಾಬಲ ಅಕಾಡೆಮಿ ಅಂತ ಈ ಏರಿಯಾದವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿರುತ್ತಾರೆ ಮಹಾಬಲ ಬ್ಯಾಡ್ಮಿಂಟನ್ ಅಕಾಡೆಮಿ. ಅದಕ್ಕೆ ಸಪೋರ್ಟಿವ್ ಆಗಿ ಮುರಳೀಧರ್ ಸರ್, ಶ್ರೀನಿವಾಸ ಮೂರ್ತಿ ಸರ್, ಮಂಜುನಾಥ್ ಸರ್, ವಿನೋದ್ ಇವರೆಲ್ಲ ಇರೋದರಿಂದ ಇದನ್ನು ಒಳ್ಳೆ ರೀತಿಯಲ್ಲಿ ನೀವು ಯುಟಿಲೈಸ್ ಮಾಡ್ಕೊಂಡು ಈ ಏರಿಯಾದವರು ಇದನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯ ಮಟ್ಟದಲ್ಲಿ ಆಟಗಾರರು ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಆರೋಗ್ಯದ ಹಿತದೃಷ್ಟಿಯಿಂದ ಆಡ್ತಾ ಇದ್ದವರು ಎಲ್ಲರೂ ಹೆಂಗಸರು, ಗಂಡಸರು, ಹಿರಿಯವರು, ಕಿರಿಯವರು, ಚಿಕ್ಕವರು ಎಲ್ಲರೂ ಆಡ್ಬೋದು. ಇದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಸರ್. ಮುಖ್ಯವಾಗಿ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂತಹ ಜಯರಾಮ್ ಪೈ ಸರ್ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟು, ರಾಷ್ಟ್ರೀಯ ಕ್ರೀಡಾಪಟು. ಸೊ ಅವ್ರು ಬಂದಿದ್ದಾರೆ. ಅವರು ನಮ್ಗೆ ಬಂದಿರೋದು ನಮ್ಮ ಒಂದು ಕೋರ್ಟ್ಗೆ ಒಂದು ಮಹಾಪುಣ್ಯ. ಹಾಗೂ ನಮ್ಮ ನ್ಯಾಷನಲ್ ಪ್ಲೇಯರ್ ಆದಂತಹ ನಮ್ಮ ಸುರೇಶನ್ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಗುರುಗಳವರು. ಮುಖ್ಯವಾಗಿ ನಮಗೆ ವಿದ್ಯೆ ಕಲಿಸಿದಂತಹ ಗುರುಗಳು. ಇವರ ಅಂಡರಲ್ಲಿ ನಾವು ಸುಮಾರು ಕೋಚಸ್ಗಳಿದ್ದೀವಿ. ಸೊ ಎಲ್ಲರೂ ಕೂಡ ಇವ್ರ ಅಂಡರಲ್ಲಿ ಆದಂತಹ ಈಗ ಸ್ಟೇಟ್ ಅಂಡರ್ 13 ರ್ಯಾಂಕ್ ನಂಬರ್ 1 ಇದ್ದಾರೆ. ಹುಡುಗರೆಲ್ಲ ಸ್ಟೇಟ್ ರ್ಯಾಂಕಿಂಗು ಅಂಡರ್ 10ನಲ್ಲೇ ಒಳ್ಳೊಳ್ಳೆ ಸ್ಟೇಟ್ ಪ್ಲೇಯರ್ಗಳು ನಮ್ಮ ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಸುರೇಶ್ ಅಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಅಕಾಡೆಮಿಯು ಉತ್ತಮವಾಗಿ ಉನ್ನತ ಮಟ್ಟದಲ್ಲೇ ಬೆಳೆಯುತ್ತೆ. ಹಾಗೂ ನಮ್ಮ ಜಯರಾಮ್ ಸರ್ ಅವರ, ಪೈ ಸರ್ ಅವರ ಒಂದು ಮಾರ್ಗದರ್ಶನದಲ್ಲೂ ಕೂಡ ಈ ಅಕಾಡೆಮಿಯನ್ನು ಒಂದು ಉನ್ನತ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮುನ್ನುಗ್ಗುತ್ತೆ ಅಂತ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಮತ್ತು ಇಲ್ಲಿ ಏನಾದರೆ ಸುತ್ತಮುತ್ತಲಿನ ಜನ ಹಾಗೂ ಮಕ್ಕಳಿಗೂ ಕೂಡ ನಿಮ್ಮ ಪರಿಚಯ ಹೇಳ್ಕೊಂಡು ಸ್ಟಾರ್ಟ್ ಮಾಡಿ ಸರ್. ಶ್ರೀನಿವಾಸ ಮೂರ್ತಿ ಅಂದ್ಬಿಟ್ಟು ನಾನು ತಾಲೂಕು ಪಂಚಾಯತಿ ಮೆಂಬರು ಚಿಕ್ಕಬಳ್ಳಾಪುರ. ನಾವು ಈ ಮೊದಲು ಸಣ್ಣ ಪುಟ್ಟ ಕ್ರೀಡೆಗಳನ್ನ ನೋಡ್ತಾ ಇದ್ವಿ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ. ಇವತ್ತು ವರ್ಲ್ಡ್ ಕ್ಲಾಸ್ ಲೆವೆಲ್ಗೆ ಇವತ್ತು ನಮ್ಮ ಮುರಳೀಧರ್ ಅವರು, ಮಂಜುನಾಥ್ ಅವರು ಮತ್ತು ವಿನೋದ್ ಅವರು ಎಲ್ಲ ಇವತ್ತು ಈ ಗೇಮ್ನ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದಾರೆ. ಇದು ಭಾಳ ಒಂದು ಉಪಯುಕ್ತವಾದಂಥ ಒಂದು ಕ್ರೀಡೆ ಆಗಿರೋದ್ರಿಂದ ದೇಹದ ಎಲ್ಲ ಅಂಗಾಂಗಗಳಿಗೂ ಇದು ಒಂದು ಚೈತನ್ಯವನ್ನು ಕೊಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ಒಂದು ಮೆಂಟಲ್ ಏನು ಸ್ಟ್ರೆಂತ್ ಇರುತ್ತೆ, ಅದು ಇಂಪ್ರೂವ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ಅದರಿಂದ ಈ ಬ್ಯಾಡ್ಮಿಂಟನ್ ಅಕಾಡೆಮಿಗೆ ಎಲ್ಲರೂ ಬಂದು ಜಾಯ್ನ್ ಆಗಿ ಅವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಮಕ್ಕಳಾದರೆ ಬೆಳಿಬೋದು, ದೊಡ್ಡವರು ಫಿಸಿಕಲ್ ಫಿಟ್ನೆಸ್ಸು ಮಾಡ್ಕೊಬೋದು. ಚಿಕ್ಕ ಮಕ್ಕಳಾದರೆ ಇಲ್ಲಿ ಕೋಚಿಂಗ್ ಕ್ಯಾಂಪು ಇರೋದರಿಂದ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಗೆ ಮಾಡುವಂಥ ಕೋಚ್ಗಳೇ ಬಂದು ಇಲ್ಲಿ
ಅವ್ರನ್ನ ತರಬೇತಿ ಮಾಡೋದ್ರಿಂದ ಉತ್ತಮ ರೀತಿಯಲ್ಲಿ ಅವರ ಬೆಳವಣಿಗೆ ಕಾಣ್ಕೊಬೋದು ಮತ್ತು ಅವರ ಜೀವನನ ಇದರಲ್ಲಿ ರೂಪಿಸ್ಕೊಬೋದು. ಸ್ಪೋರ್ಟ್ಸು ಒಂದು ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳಿಬೋದು ಅಂತ ಹೇಳೋದಕ್ಕೆ ಇದೊಂದು ಅದ್ಭುತವಾದ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಚಿಕ್ಕಬಾಣಾವರ ಮತ್ತು ಸುತ್ತಮುತ್ತ ಜನಗಳಿಗೆ. ಇದನ್ನು ಸದುಪಯೋಗ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಬೆಳವಣಿಗೆಗೆ ಮತ್ತು ತಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ಗೆ ಇದನ್ನು ಬಳಕೆ ಮಾಡ್ಕೊಬೇಕು ಅಂತೇಳಿ ನಾನು ಎಲ್ಲರಿಗೂ ಮನವಿ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.